ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹ್ಯಾಪಿ ಯುಗಾದಿ ಎಲ್ರಿಗೂ. ಮೊದಲನೇದಾಗಿ ಇವತ್ತಿನ ವಿಶೇಷ ಏನಂದರೆ ಹಬ್ಬದ ಅಡುಗೆ ಅಂದರೆ ಯುಗಾದಿ ಹಬ್ಬಕ್ಕೆ ಸ್ಪೆಷಲಾಗಿ ಹಬ್ಬದ ಅಡುಗೆ ಎಲ್ಲ ಒಟ್ಟಿಗೆ ತೋರಿಸ್ಬಿಡ್ತೀನಿ. ನಾವು ಯೂಶ್ವಲಿ ಯುಗಾದಿ ಹಬ್ಬದಲ್ಲಿ ಶಾವಿಗೆ ಮಾಡ್ತೀವಿ. ಶಾವಿಗೆ ಮತ್ತು ಬೇವು ಮತ್ತು ಬೆಲ್ಲದ ಪಾನಕ ಮತ್ತು ಚಿತ್ರಾನ್ನ ಇರುತ್ತೆ. ಯಾಕೆಂದರೆ ನಾವು ಚಂದ್ರಮಾನ ಯುಗಾದಿ ಆಗಿರೋದ್ರಿಂದ ನಾವು ಚಂದ್ರ ದರ್ಶನ ಮಾಡೇ ಮಾಡ್ತೀವಿ. ಚಂದ್ರ ದರ್ಶನದ ದಿನ ನಾವು ಹೋಳಿಗೆ ಮಾಡ್ತೀವಿ. ಸೊ ಇಲ್ಲಿ ನಾನು ನಾನ್ ಸ್ಟಿಕ್ಕಾಗಿ ಶಾವಿಗೆ ಹೇಗಪ್ಪ ಮಾಡೋದು ಅಂದರೆ, ನೀರು ಬಿಸಿ ಆದಮೇಲೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಮುರಿದಿಟ್ಕೊಂಡಿರೋ ಶಾವಿಗೆ ಹಾಕಿ ಅದನ್ನು ಬಸಿಬಿಟ್ಟು ಅದಕ್ಕೆ ತಣ್ಣಗಿರೋದು ನೀರನ್ನು ಹಾಕಿಬಿಡಬೇಕು. ನೀವು ನೋಡ್ಬೋದು, ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಸೊ ತಣ್ಣಗಿರೋ ನೀರು ಹಾಕಿಬಿಟ್ರೆ ಇನ್ನೊಂದು ಸ್ಟಿಕ್ಕಿ ನ್ಯೂಡಲ್ಸ್ ರೆಡಿ ಆಗಿಬಿಡುತ್ತೆ. ಸೊ ಇದಕ್ಕೆ ನಾವು ಬೆಲ್ಲದ ಪಾಕ ಮತ್ತು ಬೇವನ್ನ ನೀವೆಲ್ಲ ಹೇಗೆ ಮಾಡ್ತೀರೋ ಗೊತ್ತಿಲ್ಲ, ನಾನು ಮಾಡೋ ಸ್ಟೈಲ್ ತೋರಿಸ್ತೀನಿ ನಿಮಗೆ. ಸೊ ಹುರಿಗಡಲೆ ಹಿಟ್ಟನ್ನ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಮತ್ತು ಮನೇಲಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಬೇವಿನ ಹೂವು, ನಮ್ಮಮ್ಮ ಯೂಶ್ವಲಿ ಬೇವಿನ ಹೂವು ಹಾಕ್ತಿದ್ರು ಬೇವಿನ ಸೊಪ್ಪಿಗಿಂತಲೂ. ಬೇವಿನ ಹೂವು ಕಹಿ ಇರಲ್ಲ ಅಂದ್ಕೋಬೇಡಿ, ಬೇವಿನ ಸೊಪ್ಪಿನ ಥರನೇ ಬೇವಿನ ಹೂವು ಕೂಡ ಕಹಿನೇ ಇರುತ್ತೆ. ಸೊ ನಾವು ಅದಕ್ಕೆ ಬೇವಿನ ಹೂವು ಮಿಕ್ಸ್ ಮಾಡ್ಕೋತೀವಿ. ಮುಂಚೆ ಎಲ್ಲ ಈ ಶಾವಿಗೆ ಮಾಡೋದಕ್ಕೆ ಅಮ್ಮಂದ್ರೆಲ್ಲ ಎಷ್ಟು ಕಷ್ಟಪಡ್ತಿದ್ರು ನಾವು ಚಿಕ್ಕವರಿದ್ದಾಗ. ಆವಾಗ ನಾನು ಅಂದ್ಕೋತಿದ್ದೆ, ನಾನು ಮುಂದೆ ದೊಡ್ಡೋಳಾದಮೇಲೆ ಇದೇ ಥರನೇ ಶಾವಿಗೆ ಹಿಟ್ಟು ಕಲಿಸ್ಕೊಂಡು ಶಾವಿಗೆ ಮಣೇಲಿ ಶಾವಿಗೆ ಹೊಸಿಬೇಕು, ನನ್ನ ಮಕ್ಕಳು ಶಾವಿಗೆ ಹಿಡಿತಾರೆ, ಈ ಥರ ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ನಾನು ಚಿಕ್ಕವಳಿದ್ದಾಗ. ಬಟ್ ಥ್ಯಾಂಕ್ಸ್ ಟು ಗಾಡ್ ಎಲ್ಲ ಅಪ್ಡೇಟ್ ಆಯಿತು, ಎಲ್ಲ ಚೇಂಜ್ ಆಯಿತು. ಸೊ ನಾವು ಇವಾಗ ಇನ್ಸ್ಟಂಟ್ ಮ್ಯಾಗಿ ಥರ ಶಾವಿಗೆನ ಇನ್ಸ್ಟಂಟಾಗಿ ಮಾಡ್ಬೋದು. ತುಂಬ ಈಸಿಯಾಗಿಬಿಟ್ಟಿದೆ ನಮ್ಮ ಲೈಫು. ಸೊ ಹಿಂದಿನ ಕಾಲದಲ್ಲಿ ಅಮ್ಮ ಕಷ್ಟಪಡ್ತಾ ಇರೋದನ್ನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಅವ್ರು ತುಂಬಾ ಗ್ರೇಟ್ ಅಂತ ಹೇಳಬೇಕು. ಸೊ ನಾನಿಲ್ಲಿ ಬೇವಿಗೆ ಬೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಮನೇಲಿರೋ ಡ್ರೈ ಫ್ರೂಟ್ಸ್. ಆ್ಯಕ್ಚುಲಿ ಅಮ್ಮ ಇದಕ್ಕೆ ಗೇರು ಬೀಜ ಒಣದ್ರಾಕ್ಷಿ ಹಾಕ್ತಿದ್ರು. ನಾನಿಲ್ಲಿ ಮನೇಲಿರೋ ಡ್ರೈ ಫ್ರೂಟ್ಸ್ ಯಾವುದಿದೆ ಅದನ್ನೇ ಹಾಕ್ತಾಯಿದ್ದೀನಿ. ಗೇರು ಬೀಜ ನಂಗೆ ತುಂಬಾ ಇಷ್ಟ ಆಗ್ತಿತ್ತು, ಅಮ್ಮ ಹಾಕ್ತಿದ್ರು, ನಾನು ತುಂಬ ಚೆನ್ನಾಗಿರ್ತಿತ್ತು ಅದು ಟೇಸ್ಟು. ಸೊ ಗೇರು ಬೀಜ ಸಿಗಲಿಲ್ಲ, ಮನೇಲಿರೋ ಕ್ಯಾಶು ಮತ್ತು ಪಿಸ್ತಾ ಇವನ್ನೇ ಹಾಕಿದ್ದಾಯಿತು. ಇನ್ನೇನು ಮಾಡೋದು, ನಾಳೆ ಚಂದ್ರಮಾನ ಯುಗಾದಿ ಮೊದಲೇ ಹೇಳಿಬಿಟ್ಟೆ ನಿಮಗೆ. ಸೊ ನಾಳೆ ನಾವು ಒಬ್ಬಟ್ಟು ಮಾಡಲೇಬೇಕು, ಒಬ್ಬಟ್ಟು ಸಾಂಬಾರು ಮಿಸ್ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ವೆರಿ ಸಿಂಪಲ್. ಆಯಿಲಿಗೆ ಸಾಸಿವೆ, ಜೀರಿಗೆ, ಶೇಂಗಾ ಬೀಜಗಳನ್ನ ಹಾಕಿ, ಆಮೇಲೆ ಮತ್ತು ಇನ್ನೊಂದು ಮೆಣಸಿನ್ಕಾಯಿನ ನನಗೆ ಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ದೊಡ್ಡದಾಗಿ ಹಾಕಿದರೆ ಅದರ ಟೇಸ್ಟೇ ಡಿಫ್ರೆಂಟ್. ನೀವು ನೋಡಿ, ಫುಡ್ಡಲ್ಲಿ ಯಾವಾಗ್ಲೂ ಒಂದೊಂದು ತರಕಾರಿನ ಒಂದೊಂದು ಸೈಜಲ್ಲಿ ಕಟ್ ಮಾಡಿದಾಗ್ಲೂ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನನಗೆ ಆ್ಯಕ್ಚುಲಿ ಮೆಣಸಿನ್ಕಾಯಿನ ಉದ್ದುದ್ದ ಸೀಳಿಬಿಟ್ಟು ಹಿಂಗೆ ಹಾಕಿಬಿಟ್ರೆ ಒಂಥರ ತುಂಬಾ ಟೇಸ್ಟ್ ಇರುತ್ತೆ. ನಂಗೆ ಅದು ತುಂಬ ಇಷ್ಟ. ಸೊ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ, ಅರಿಶಿನ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮಾವಿನಕಾಯಿನೂ ತುರಿದಿಟ್ಕೊಂಡಿದ್ದೆ, ಮಾವಿನಕಾಯಿ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಗೊಜ್ಜು ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಅನ್ನ ನಾನು ಯಾವಾಗಲೂ ಯೂಶ್ವಲಿ ಅನ್ನಕ್ಕೆ ನಾನು ಕೊತ್ತಂಬರಿ ಕಟ್ ಮಾಡಿರ್ತೀನಲ್ಲ, ಬಿಸಿ ಇರುವಾಗಲೇ ಅನ್ನಕ್ಕೆ ಕೊತ್ತಂಬರಿ ಮಿಕ್ಸ್ ಮಾಡ್ತೀನಿ. ಅದೊಂಥರ ಬಿಸಿ ಅನ್ನದ ಜೊತೆಗೆ ಸೇರ್ಕೊಂಡು ಒಂಥರ ಆಫ್ ಬಾಯ್ಲ್ ಥರ ಆಗುತ್ತೆ. ಆಮೇಲೆ ಅನ್ನ ಕೂಡ ಕೊತ್ತಂಬರಿ ಫ್ಲೇವರ್ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಕೊತ್ತಂಬರಿನ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿ ಅದನ್ನ ಒಂದು 2 ಮಿನಿಟ್ಸ್ ತಣ್ಣಗಾಗೋಕ್ಕೆ ಬಿಡ್ತೀನಿ. ಆಮೇಲೆ ಒಗ್ಗರಣೆ ಗೊಜ್ಜು ಹಾಕಿಬಿಟ್ಟು ಕಲಸಿದ್ರೆ ಸೊ ಮಾವಿನಕಾಯಿ ಚಿತ್ರಾನ್ನ. ಬೇಕು ಅಂದರೆ ಇನ್ನು ಮಾವಿನಕಾಯಿ ತುರ್ಕೊಂಡು ಇದಕ್ಕೆ ಹಸಿದನ್ನು ನೀವು ಮೇಲೇನೂ ಹಾಕ್ಕೋಬೋದು. ಬಟ್ ನಾನು ಒಗ್ಗರಣೆಗೆ ಗೊಜ್ಜಿಗೆ ಹಾಕಿದ್ರಿಂದ ಸಾಕು ನನಗಷ್ಟೇ ಅನ್ನಿಸ್ತು. ಬಟ್ ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟು. ಸೊ ಇವತ್ತಿನ ರೆಸಿಪಿ ಏನಪ್ಪ ಹಬ್ಬದ ಅಡುಗೆ ಅಂದರೆ ಶಾವಿಗೆ, ಅದಕ್ಕೆ ಮೇಲೆ ಬೆಲ್ಲದ ಪಾಕ ಮತ್ತು ಬೇವು. ಸೊ ಇದನ್ನೆಲ್ಲ, ಆಮೇಲೆ ಸ್ಪೆಷಲಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದರೆ ಆಹಾ ಸೂಪರ್ ಟೇಸ್ಟ್. ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ, ಹುಳಿ ಒಂಥರ ಸೂಪರ್ ಟೇಸ್ಟು, ಸೂಪರ್ ಕಾಂಬಿನೇಷನ್. ಸೊ ಎಲ್ಲರೂ ಮಾಡ್ಕೊಳ್ಳಿ. ನೀವೆಲ್ಲ ಏನು ಹಬ್ಬದ ಅಡುಗೆ ಮಾಡಿದ್ದೀರಾ? ಆಮೇಲೆ ಇನ್ನೊಂದು ಸ್ಪೆಷಲಿ ನಾನು ನಿಮ್ಮನ್ನು ಕೇಳಬೇಕು, ಚಂದ್ರನ ನೋಡೋದು, ಚಂದ್ರ ದರ್ಶನ ಮಾಡೋದು ಯಾರ್ಯಾರು ಮಾಡ್ತೀರಾ? ಇದನ್ನು ಯಾರು ಫಾಲೋ ಮಾಡ್ತೀರಾ? ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಜನ ಮಾಡ್ತಾರೆ, ಈ ಸೈಡ್ ಹೇಗೆ ಮಾಡ್ತೀರಾ?
ನನಗೆ ಕಾಮೆಂಟ್ ಮಾಡಿ, ಕಾಮೆಂಟಲ್ಲಿ ತಿಳಿಸಿ ನನಗೆ. ಸೊ ಇದು ನಂಗೆ ತುಂಬಾ ಇಷ್ಟ. ನಾನು ಈವನ್ ಬೆಂಗಳೂರಲ್ಲಿದ್ದರೂ ಕೂಡ ನಾನು ಅದನ್ನು ಫಾಲೋ ಮಾಡ್ತೀನಿ. ಸೊ ಇವತ್ತು ಯುಗಾದಿ ಹಬ್ಬದ ಪೂಜೆ, ಆ ದೇವರು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತಾ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ನೀವು ಅಂದ್ಕೊಂಡಂತೆ ನಿಮ್ಮ ಅಂದ್ಕೊಂಡ ಆಸೆಗಳು ಎಲ್ಲ ಈಡೇರಲಿ ಅಂತ ನಾನು ನಿಮಗೆ ಹೇಳ್ತಾ, ಸೊ ಇವತ್ತು ನಮ್ಮ ಮನೆಯ ಹಬ್ಬದ ಅಡುಗೆ ನೋಡಿ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಯುಗಾದಿ.